ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇದು ನಿನ್ನೆ ವೈಕುಂಠ ಏಕಾದಶಿಯ ವ್ಲಾಗ್. ನಾವು ಬೆಳಗ್ಗೆನೇ ಎದ್ದು ವೈಕುಂಠ ಏಕಾದಶಿಯ ದಿನದಂದು ನಮ್ಮ ಭಕ್ತಿಲಿಂಗೇಶ್ವರ ಭಜನಾ ಮಂಡಳಿಯಲ್ಲಿ ಬೆಳಗ್ಗೆ ಮುಂಜಾನೆ ಭಗವಂತನಿಗೆ ಸುಪ್ರಭಾತ ಸೇವೆನ ಸಲ್ಲಿಸಿದ್ವಿ. ಹಾಗೆ ಮಧ್ಯಾಹ್ನ ವೈಕುಂಠ ಏಕಾದಶಿಯ ಪ್ರಯುಕ್ತ ನಮ್ಮ ಮೈತ್ರಿ ಭಜನಾ ಮಂಡಳಿಯಿಂದ ಅಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಕೂಡ ಮಾಡಿದ್ವಿ. ಹಾಗೆ ನೋಡಿ, ವೈಕುಂಠ ಏಕಾದಶಿ ಎಲ್ಲ ಹಿಂದೂಗಳ ಪವಿತ್ರವಾದ ದಿನವಾಗಿದೆ. ಗೋವಿಂದನ ಪೂಜೆಗೆ ಈ ದಿನವನ್ನು ಅತ್ಯಂತ ಪವಿತ್ರ ಅಂತ ಕೂಡ ಪರಿಗಣಿಸಲಾಗುತ್ತದೆ. ವೈಕುಂಠ ಏಕಾದಶಿಯನ್ನು ಭಕ್ತರು ಅತ್ಯಂತ ಮಂಗಳಕರವೆಂದು ಕೂಡ ಹೇಳ್ತಾರೆ. ಸ್ವಲ್ಪ ಇದರ ಹಿನ್ನೆಲೆ ತಿಳ್ಕೊಳ್ಳೋಣ ಬನ್ನಿ. ವಿಷ್ಣು ಏಕಾದಶಿ ದೇವಿಯನ್ನು ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೋಸ್ಕರ ಈ ಏಕಾದಶಿ ದೇವಿಯನ್ನು ಸೃಷ್ಟಿ ಮಾಡ್ತಾನಂತೆ. ದೇವಿ ಆ ರಾಕ್ಷಸರನ್ನು ಸಂಹಾರ ಮಾಡಿ ಬಂದ ನಂತರ ವಿಷ್ಣುಗೆ ಖುಷಿಯಾಗುತ್ತಂತೆ. ಆಗ ಭಗವಂತ ನಿನಗೆ ಏನು ಬರಬೇಕು ಅಂತ ಕೇಳಿದಾಗ ಈ ದೇವಿಯು ಈ ವೈಕುಂಠ ಏಕಾದಶಿಯಂದು ಯಾರು ಶ್ರದ್ಧಾ ಭಕ್ತಿಯಿಂದ ವ್ರತ ಉಪವಾಸ ಮಾಡುತ್ತಾರೋ ಅವರಿಗೆ ಮೋಕ್ಷ ಸಿಗಲಿ ಅಂತ ವಿಷ್ಣುವಿನ ಹತ್ತಿರ ಬೇಡಿದಾಗ ಭಗವಂತ ತಥಾಸ್ತು ಅಂತ ಹೇಳ್ತಾನೆ. ಅಂದಿನಿಂದ ವೈಕುಂಠ ಏಕಾದಶಿ ಆಚರಣೆಗೆ ಬಂತು ಅನ್ನೋ ನಂಬಿಕೆ ಕೂಡ ಇದೆ. ತದನಂತರ ಇವತ್ತಿನವರೆಗೂ ಇದು ಪ್ರಪಂಚದಲ್ಲಿ ಒಂದು ಪ್ರಚಲಿತವಾಗಿ ಇದೆ. ಏಕಾದಶಿಗೆ ಸಮಾನವಾದ ಪಾವನವಾದದ್ದು ಯಾವುದೂ ಇಲ್ಲ. ಅಂದರೆ ತಿಂಗಳ ಏಕಾದಶಿ ಬಂದೇ ಬರುತ್ತೆ. ಆದರೆ ಈ ವೈಕುಂಠ ಏಕಾದಶಿ ಅನ್ನೋದು ಬಹಳ ವಿಶೇಷವಾದದ್ದು. ಅಂದು ಶ್ರೀಮನ್ನಾರಾಯಣನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರಬೇಕು. ಹೀಗೆ ಮಾಡುವುದರಿಂದ ಸಪ್ತ ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ. ಅಂದು ಶ್ರೀನಿವಾಸನ ಉತ್ಸವದ ಜೋಕಾಲಿಗೆ ತಲೆ ತಾಗಿಸಿ ವೈಕುಂಠ ದ್ವಾರದಿಂದ ಹೊರಬಂದರೆ ಮುಕ್ತಿ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿಬಿಟ್ಟು ನಂಬಿಕೆ ಇದೆ. ವೈಕುಂಠ ದ್ವಾರದಿಂದ ಅವತ್ತು ನಾವು ಉತ್ಸವ ಮೂರ್ತಿಯ ಜೋಕಾಲಿ ಇರುತ್ತಲ್ಲ, ಆ ಜೋಕಾಲಿಗೆ ನಾವು ತಲೆ ತಾಗಿಸಿ ವೈಕುಂಠ ದ್ವಾರದಿಂದ ಹೊರಬಂದರೆ ಮುಕ್ತಿ ಕಟ್ಟಿಟ್ಟ ಬುದ್ಧಿ ಅಂತ ಕೂಡ ಹೇಳ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.